ಸರ್ ನಮ್ಮ ಹೆಸರು ಸುರೇಶ್ ಅಂತ. ಸರ್ ಇದು ಏರಿಯಾ ಹೆಸರೇನಿದೆ? ಆಚಾರ್ಯಪೇಟೆ ಕಾಳಮ್ಮನಗುಡಿ ಬೀದಿ. ವಾರ್ಡ್ ನಂಬರ್ ಏನು ಬರುತ್ತೆ? ವಾರ್ಡ್ ನಂಬರು ಗೊತ್ತಿಲ್ಲ ಸರ್. ಇದು ಕೌನ್ಸಿಲರ್ ಯಾರು ಬರ್ತಾರೆ? ಕೌನ್ಸಿಲರು ಮಂಜು ಅಂತ ಕೌನ್ಸಿಲರ್ ಅವರು. ಸರ್ ಇಲ್ಲಿ ರಸ್ತೆಯಲ್ಲಿ ಏನು ಸಮಸ್ಯೆ ಇದೆ ರೋಡ್? ಸರ್ ಸಮಸ್ಯೆ ಅಂದರೆ ಟ್ರಾಫಿಕ್ಕು, ಆಮೇಲೆ ತರಕಾರಿ ಅಂಗಡಿಗಳು ಟ್ರಾಫಿಕ್ ಜಾಮ್ ಆಗುತ್ತೆ ಒಂದೊಂದ್ಸಲಿ. ಮತ್ತು ಎಲ್ಲಿಂದ ಕಸ ಎಲ್ಲ ತೊಗೊಂಬಂದು ಹಾಕ್ತಾರೆ, ಸ್ಮೆಲ್ಲು. ಯಾರು ಹಾಕೋದು? ಇಲ್ಲಿ ಅಡುಗೆ ಇದು ಫುಟ್ಪಾತಲ್ಲಿ ಇಟ್ಟಿದ್ದಾರೆ ನೋಡಿ ಸರ್, ಅವರು ಆ ಕಡೆ ಮಾರ್ಕೆಟ್ ಏರಿಯಾವರೆಲ್ಲ ಹಾಕ್ತಾರೆ. ಒಂದೊಂದ್ಸಲಿ ಹೊಗೆ ಇಟ್ಬಿಡ್ತಾರೆ. ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಮತ್ತು ಸ್ಮೆಲ್ಲಿಂಗು ತುಂಬ ಸ್ಮೆಲ್ಲು. ಅಂಗಡಿಗಳಲ್ಲಿ ಕಸ ಕಲೆಕ್ಷನ್ ಮಾಡ್ಕೊತಾ ಇಲ್ವಾ? ಇಲ್ಲ ಸರ್, ಯಾರೂ ಬರ್ತಾ ಇಲ್ಲ ಸರ್, ಯಾರೂ ತೊಗೊತಾ ಇಲ್ಲ. ಯಾವಾಗ ಒಂದ್ಸಲಿ ಬೇಜವಾಬ್ದಾರಿಯಿಂದ ಯಾವಾಗ ಒಂದ್ಸಲಿ ತೊಗೊಂಡು ಹೋಗ್ತಾರೆ ಅಷ್ಟೇ. JCB ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದ್ರು ಅಲ್ಲೇ ಹಾಕಿದ್ದಾರೆ. ಮತ್ತೆ ಕಸ ಎತ್ಕೊಂಡು ಹೋಗಿ ಹಾಕೋದಿಲ್ಲ, ಒಂದು ಗೇಟ್ ಕೂಡ ಹಾಕೋದಿಲ್ಲ ಸರ್ ನಮಗೆ. ಗೇಟ್ ಕೂಡ ಹಾಕೋದಿಲ್ಲ. ಹೇಳಿ ಸರ್. ಆಮೇಲೆ ಈ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆಯಲ್ಲ, ಆದ್ರೂ ಪ್ಲಾಸ್ಟಿಕ್ಸ್ ಇಲ್ಲಿ ತಗೊಂಬಂದು ಹಾಕ್ತಾರೆ ಸರ್. ಕುಳಿತೋಗಿರೋ ತರಕಾರಿ ಎಲ್ಲ ಹಾಕ್ತಾರೆ, ಪ್ಲಾಸ್ಟಿಕ್ ಎಲ್ಲ ಹಾಕ್ತಾರೆ, ಪ್ಲಾಸ್ಟಿಕ್ ಗೋಣಿ ಚೀಲ ಎಲ್ಲ ಹಾಕ್ತಾರೆ. ಯಾರೋ ಒಬ್ರು ಬೆಂಕಿ ಹಚ್ಬಿಟ್ಟು ಹೋಗ್ಬಿಡ್ತಾರೆ. ರಾತ್ರಿ ಎಲ್ಲ ಉರಿತದೆ. ಈ ಉಸಿರಾಟ ತೊಗೊಂಡು ವಯಸ್ಸಾಗಿರೋರಿಗೆಲ್ಲನೂ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಬಂದುಬಿಡ್ತದೆ. ಇಲ್ಲಿ ನೋಡಿ, ಅವ್ರನ್ನ ಸ್ವಲ್ಪ ತೋರಿಸಿ, ವಯಸ್ಸಾಗಿದ್ದಾರೆ, ಉಸಿರಾಟ ತೊಂದರೆ ಆಗುತ್ತೆ ಅವ್ರಿಗೆಲ್ಲನೂ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ್ ಸರ್. ಸರ್ ಏನು ಸಮಸ್ಯೆ ಆಗ್ತಾ ಇದೆ ಈ ಒಂದು ರೋಡಲ್ಲಿ? ಎಲ್ಲ ಗಲೀಜು ಇಲ್ಲೇ ಜಾಸ್ತಿ ಇರುತ್ತೆ, ಎಲ್ಲಿ ಒಳಗೆ ಹಾಕೋದಿಲ್ಲ. ನೊಣಗಳು, ಅದು ಎರಡನೇದು ರಾತ್ರಿ ಹೊತ್ತು ಹೊಗೆ ಇಟ್ಬಿಡ್ತಾರೆ. ಅದು ಎಲ್ಲ ಮನೆಗಳಿಗೆ ವಾಸನೆ ಬರುತ್ತೆ. ಇದು ಜಾಸ್ತಿ ತೊಂದರೆ ಆಗುತ್ತಾ ಇದೆ. ನಿಮ್ಗೆ ತೊಂದರೆ ಆಗ್ತಾ ಇದೆ? ಏನು ತೊಂದರೆ ಇಲ್ಲ ಸರ್, ವಾಸನೆ ಬರುತ್ತೆ, ಸ್ಮೆಲ್ ಬರುತ್ತೆ, ಓಡಾಡೋಕ್ಕೂ ಕಷ್ಟ. ಸೊಳ್ಳೆ ಜಾಸ್ತಿ, ಓಡಾಡೋರಿಗೆ ತೊಂದರೆ ಪಾಪ. ಮುನ್ಸಿಪಾಲ್ಟಿಯವ್ರು ಕ್ಲೀನ್ ಮಾಡ್ತಾ ಇಲ್ಲ. ಅವರೇ ಇಲ್ಲೇ ಆಗ್ತಾ ಇದ್ದಾರೆ ಸರ್. ಹೌದು ಸರ್. ನಮ್ಮ ಹೆಸರು ಕಿಶೋರ್ ಅಂತ ಸರ್. ಇದು ಏರಿಯಾ ಹೆಸರು? ಇದು ಆಚಾರ್ಯಪೇಟೆ ಅಂತ, ಕಾಳಮ್ಮಗುಡಿ ಬೀದಿ ಆಚಾರ್ಯಪೇಟೆ ಅಂತ. ಮಂಜು. ವಾರ್ಡ್ ನಂಬರ್ ಏನಾದರೂ ಐಡಿಯಾ ಇದೆ? 22. ಏನಿಲ್ಲಿ ಸಮಸ್ಯೆ ಎಲ್ಲ ಏನೆಲ್ಲ ಇದೆ ಸರ್? ಇದು ಬಂದ್ಬಿಟ್ಟು ಸುಮಾರು 5-6 ವರ್ಷದಿಂದ. ಇದು ಮೊದಲು ಕೋಟ್ರಸ್ ಇತ್ತು. ಈ ಕೋಟ್ರಸ್ ಎಲ್ಲ ಡೆಮಾಲಿಷ್ ಆದಮೇಲೆ ಕಾಂಪೌಂಡ್ ಮಾಡಿದ್ರು. ಕಾಂಪೌಂಡ್ ಮಾಡಿದಾದ್ಮೇಲೆ ಇದು ನಗರಸಭೆದು ಸರ್, ನಗರಸಭೆ ಜಾಗ. ಇನ್ನೊಂದು ಏನಂತ ಹೇಳಿದ್ರೆ, ಪೂರ್ತಿ ಸರೌಂಡಿಂಗ್ ಅಲ್ಲ, ಈ ಸುತ್ತಮುತ್ತ ಏರಿಯಾ ಇದೆ ಅಲ್ವಾ, ಕಿಲಾರ್ಪೇಟೆ, ಬ್ರಾಹ್ಮಣ ಸ್ಟ್ರೀಟು, ಆಮೇಲೆ ದೊಡ್ಡಪೇಟೆ, ಇದು ಪೂರ್ತಿ ಎಲ್ಲ ಬಂದು ಇಲ್ಲೇ ಹಾಕ್ತಿದ್ದಾರೆ. ಅವ್ರು ಅಲ್ಲ, ಗಲೀಜ್ ಎಲ್ಲ ಎತ್ಕೊಂಡ್ಬಂದಿಲ್ಲ. ಆಮೇಲೆ ಹಸುದು ಸಗಣಿ, ಆಮೇಲೆ ಹಾವುಗಳಿದೆ, ಫುಲ್ಲು ಇಲಿ ಕಟ. ಮೊನ್ನೆ ಒಂದ್ಸಲಿ ಫೈರ್ ಇಂಜನ್ ಬಂದು ಎಲ್ಲ ಹತ್ಕೊಬಿಟ್ಟಿತ್ತು, ಫುಲ್ ಹೊಗೆ ತುಂಬ ಹೋಗ್ಬಿಟ್ಟಿತ್ತು. ಆಯಿತಾ? ಆಮೇಲೆ ನೋಡಿ, ಇಲ್ಲೇ ವಾಟರ್ ಫಿಲ್ಟ್ರ್ ಇದೆ. ವಾಟರ್ ಫಿಲ್ಟ್ರ್ ಸರ್. ಅಂಗಡಿಯಿಂದ ಕಸ ಏನು ಬರಲ್ಲ ಸರ್. ಅವರೇನು ಅದು ಕವರ್ಸ್ ಬಂದರೆ ಪಾರ್ಸಲ್ ಕೊಡ್ತಾರೆ, ಪಾರ್ಸಲ್ ಅವ್ರು ಎತ್ಕೊಂಡು ಹೋಗ್ತಾರೆ, ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರಾ ಎಲ್ಲ ಹೊರಗಡೆಯವರು. ಆಮೇಲೆ ತರಕಾರಿ ಮಾರ್ಕೆಟ್ ಇಲ್ವಾ, ಅದ್ರದ್ದು ಪೂರ್ತಿ ಗಲೀಜೆಲ್ಲ ಇಲ್ಲೇ ಹಾಕೋದು. ತರಕಾರಿ ಮತ್ತು ವೇಸ್ಟೇಜ್ ಗೀಸ್ಟೇಜ್, ಟೊಮೆಟೊ ಕುಲ್ತೋಗಿದ್ರೆ ಎಲ್ಲ ಇಲ್ಲೇ, ತರಕಾರಿ ಕುಲ್ತೋಗಿದ್ರೆ ಎಲ್ಲ ಇಲ್ಲೇ. ಮುನ್ಸಿಪಾಲ್ಟಿ ಗಮನಕ್ಕೆ ತಂದಿದ್ದೀರಾ ನೀವು? ಸರ್, ನಮ್ಮ ಕೌನ್ಸಿಲರ್ಗೆ ಹೇಳಿದ್ದೀವಿ, ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಇದಕ್ಕೆ ಶಾಶ್ವತವಾಗಿ ಪರಿಹಾರ ಸಿಗ್ತಾ ಇಲ್ಲ ನಮಗೆ. ಇವಾಗ ಹೇಳ್ತೀವಿ, ಕ್ಲೀನ್ ಮಾಡ್ತಾರೆ, ಹೋಗ್ತಾರೆ, ತಿರ್ಗಾ ಇದೇ ಆಗಿದೆ ನೋಡಿ. ಅಲ್ಲಿ ಗೋಡೆ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಹೈಟ್ ಅಷ್ಟಿದೆ. ಇವತ್ತು ಹೇಳ್ತೀವಿ, ಕ್ಲೀನ್ ಮಾಡ್ತಾರೆ, ಅವ್ರೇನು ಮಾಡಲ್ಲ ಅಂತಿಲ್ಲ. ಮಾಡಿಸಿ ತಿರ್ಗಾ ಇದೇ ಆಗುತ್ತೆ. ನಮಗೆ ಶಾಶ್ವತವಾಗಿ ಪರಿಹಾರ ಏನು ಸಿಗ್ತಾಯಿಲ್ಲ, ಪರಿಹಾರ ಇಲ್ಲ ನೋಡಿ. ಇವಾಗ ಮಳೆ ಗಿಳೆ ಬಂದರೆ ಅದ್ರದ್ದು ಪೂರ್ತಿ ಗಲೀಜೆಲ್ಲ ಇಲ್ಲೇ ಬರ್ತದೆ, ಮನೆ ಒಳಗಡೆ ಎಲ್ಲ ಬರ್ತದೆ. ಸರ್, ಮುಂದಿನ ದಿನಗಳಲ್ಲಿ ಎಂಥ ಕೌನ್ಸಿಲರ್ಸ್ ಬೇಕಂತ ನೀವು ಆಯ್ಕೆ? ಯಾವ ಕೌನ್ಸಿಲರ್ ಬಂದರೂ ಏನನ್ನ ಚೆನ್ನಾಗಿ ನಾವೇನು ಕೇಳ್ತೀವಿ, ಏರಿಯಾದಲ್ಲಿ ಸ್ವಚ್ಛತೆ ಆಗಿರ್ಬೇಕು ಅಷ್ಟೇ, ಶುಭ್ರವಾಗಿರಬೇಕು, ನೀರು ಬೇಕು, ಲೈಟ್ಸ್ ಬೇಕು ಅಷ್ಟೇ. ಅದು ಬಿಟ್ಟು ಇನ್ನೇನ ಕೇಳ್ತೀವಿ ಅವ್ರನ್ನ ಅಷ್ಟೇ. ಲೈಟ್ ಏನಿಲ್ಲ ಸರ್. ರಸ್ತೆ ಸಮಸ್ಯೆನೂ ಇಲ್ಲ. ಟ್ರಾಫಿಕ್ ಮಾತ್ರ ತುಂಬ ಟ್ರಾಫಿಕ್ ಇದೆ ಇಲ್ಲಿ. ನೀವು ಒಂದು 3-4 ಗಂಟೆಗೆ ಬಂದುಬಿಟ್ಟಿದ್ದೀರಾ, ನೀವು ಓಡಾಡೋಕ್ಕಾಗಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ. ಫಸ್ಟ್ ಅವರು ಸರ್, ನಿಮ್ಮ ಹೆಸರು? ಶ್ರೀನಿವಾಸ್. ಯಾವ ಏರಿಯಾ ಇದು? ಇದು ಆಚಾರ ಬೀದಿ. ವಾರ್ಡ್ ನಂಬರ್ ಎಷ್ಟು ಅಂತ ಐಡಿಯಾ ಇದೆಯಾ? ಇಲ್ಲ, ಗೊತ್ತಿಲ್ಲ. 22 ಅಂತ ಸರ್. ಸರ್, ಈಗ ನಿಮ್ಗೆ ಏನು ಸಮಸ್ಯೆ ಇದೆ ಅಲ್ಲಿ? ಇಲ್ಲೆಲ್ಲ ವಾಸನೆ ಜಾಸ್ತಿ ಇದೆ, ಸೊಳ್ಳೆಗಳಿದ್ದಾವೆ, ಗಲೀಜೆಲ್ಲ ಜಾಸ್ತಿ ಇದೆ. ಎಲ್ಲ ತಂದು ಇಲ್ಲೇ ಹಾಕ್ತಾರೆ.
ಅವ್ರ ಕಡೆಯವರು ಗಾಡಿಗಳಿಗೆ ತಳ್ಕೊಂಬಂದು ಅಡ್ತಾರೆ ಇಲ್ಲಿ ಗಾಡಿಗಳಲ್ಲಿ ಮುನ್ಸಿಪಾಲ್ಟಿ ಅವರೇ ಹಾಕೋದು ಜಾಸ್ತಿ. ನೀವು ಹೇಳಿಲ್ವಾ ಅವ್ರಿಗೆ ಇಲ್ಲಿ ಹಾಕ್ಬೇಡಿ ಅಂತ? ನಾವು ಹೇಳಿದ್ರೆ ನಮ್ದಪ್ಪ ಜಾಗ ನಿಮ್ದಲ್ಲ ಅಂತಾರೆ. ಯಾಕೆ ಆ ರಿಸ್ಕ್ ನಮಗೆ? ಎಲ್ಲೆಲ್ಲ ಇರೋ ತಗೊಂಬಂದು ಎಲ್ಲ ಕಡೆಯವರು ಹಾಕ್ತಾರೆ ಸ್ವಾಮಿ. ನಮ್ಮ ಜಾಗ ಅಂತ ಹೇಳ್ತಾರೆ. ಅವರೇ ಗಾಡಿ ಇನ್ನೊಂದು ಸತಿ ಇದ್ದಿದೆ ನೀವು ಅವ್ರ ಗಾಡಿ ತಳ್ಕೊಂಬಂದು ಹಾಕೋರು ನೋಡ್ಬೋದಾಗಿತ್ತು. ಬೆಳಿಗ್ಗೆ ತಂದು ಹಾಕಿದ್ರು ಒಂದಿಬ್ಬರು. ಅದೆಲ್ಲ ಏನು ಸೊಳ್ಳೆಗಳು ಇಪ್ಪರಿತಾವೆ, ಹಾವುಗಳಿದ್ದಾವೆ, ಇಲಿಗಳಿದ್ದಾವೆ. ಆವಾಗಲೂ ಅಷ್ಟು ಬೇಜಾರಿದೆ ಸರ್. ಹಾವುಗಳು ಇದ್ದಾವೆ, ಇಲಿಗಳು ಇದ್ದಾವೆ. ನೋಡಿ ಇವಾಗ ನೋಡಿ ಅವ್ರು ಹೋಗ್ತಾರೆ, ಇವರೇ ನಗರಸಭೆಯವ್ರು ಹೋಗ್ತಾರೆ, ಹೋಗ್ತಾ ಇದ್ದಾರೆ ನೋಡಿ. ನೋಡಿ ಇವತ್ತೆಲ್ಲ ಹೇಳಿದ್ದಕ್ಕೆ ಎಲ್ಲರೂ ಬಂದಿದ್ದಾರೆ ಅಷ್ಟೇ. ಅಲ್ಲೇ ಅವ್ರ ಹತ್ರ ಇವತ್ತು ಬರ್ತಾರೆ, ಎಲ್ಲ ಕ್ಲೀನ್ ಮಾಡ್ತಾರೆ, ತಿರ್ಗಾ ಇದೇ ಕೆಲಸ. ನೋಡಿ ಎಷ್ಟು ಹೈಟ್ ಇದೆ ನೋಡಿ, ಅದು ಅಲ್ಲಿ ಗೋಡೆ ಕೂಡ ಬಿದ್ದೋಗ್ಬಿಟ್ಟಿದೆ. ಆ ಕಡೆ ಗೋಡೆ ಬಿದ್ದೋಗಿದೆ. ಗೋಡೆ ಬಿದ್ದೋಗಿದೆ. ಅವತ್ತು ಯಾರೂ ಇರಲಿಲ್ಲ, ಇಲ್ಲಾಂದ್ರೆ ಹಸು ಮೇಲೆ ಬಿದ್ದೋಗಿರೋದು ಗೋಡೆ ಎಲ್ಲ. ಪಾಪ ಹಸುನು ಬಿದ್ದೋಯ್ತು ಅವತ್ತು. ಹಸು ಬಿದ್ದು ಪಾಪ ಅದು ಕಾಲೆಲ್ಲ ಇದಾಗಿ ಆಮೇಲೆ ಕರ್ಕೊಂಡೋಗಿ. ನೋಡಿ, ಇದು ನಮ್ಮ ಕೋಲಾರ ನಗರದ ಸ್ಥಿತಿ ಈ ರೀತಿ ಇದೆ. ಹಾಂ, ಹೌದಾ? ಇಲ್ಲಿ ಪ್ಲಾಸ್ಟಿಕ್ ಯಾವ ರೀತಿ ಇದೆ, ಏನು ಪ್ಲಾಸ್ಟಿಕ್ ನಿಷೇಧ ಇದೆ, ಆದರೂ ಸಹ ಕೋಲಾರ ನಗರದಲ್ಲಿ ಯಥೇಚ್ಛವಾಗಿ ಪ್ಲಾಸ್ಟಿಕ್ಸ್ ಕವರ್ಸ್ ತುಂಬ ಇದೆ. ನಮ್ಮ ಕೋಲಾರ ನಗರಸಭೆ ಎಷ್ಟರ ಮಟ್ಟಿಗೆ ಪ್ಲಾಸ್ಟಿಕ್ ನಿಷೇಧ ಮಾಡಿದೆ, ಯಾವ ಅಧಿಕಾರಿಗಳು ಏನು ಆರೋಗ್ಯ ಶಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿನ ಅಂಗಡಿಗಳಿಗೆ ಭೇಟಿ ನೀಡದೆ ಇರೋದರಿಂದ ಈ ಒಂದು ಜಾಗದಲ್ಲಿ ಈ ರೀತಿ ಇದೆ, ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಕವರ್. ಇಲ್ಲಿ ಡಂಪಿಂಗ್ ಯಾರ್ಡ್ ಆಗಿದೆ. ಏನು ಕೋಲಾರ ನಗರದ PSC ಏನಿದೆ, ಇದು ನಮ್ಮ ಕೋಲಾರ ನಗರದ ಸ್ಥಿತಿ ಈ ರೀತಿ ಇದೆ.